ಸೊ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರಗಳು. ವೆಲ್ಕಮ್ ಟು ಎಜು ಸುಮಿತ್. ಹೀಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಸರಿಯಾಗಿದ್ದೀರಾ ಅಂತ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ಚಾಪ್ಟರ್ ದಟ್ ಈಸ್ ಹ್ಯಾಲೋ ಎಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಎರಿನ್ಸ್. ಇದೇ ರೀತಿ ಎಲ್ಲ ಚಾಪ್ಟರ್ಸ್ ಅಪ್ಲೋಡ್ ಆಗ್ತಿರ್ತವೆ. ಸೊ ಇವಾಗ ನಿಮ್ಮ ಮಿಡ್ ಟರ್ಮ್ ಕೂಡ ಹತ್ತಿರ ಬರ್ತಿದ್ದಾವೆ. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಂತ ಅನ್ಬೋದು. ಸೆಕೆಂಡ್ PU ಮಿಡ್ ಟರ್ಮ್ ಎಕ್ಸಾಮಿನೇಷನ್ 2023. ಅದಕ್ಕಾಗಿ ವಿ ಹ್ಯಾವ್ ಸ್ಟಾರ್ಟೆಡ್ ಅಪ್ಲೋಡಿಂಗ್ ಲೆಕ್ಚರ್ಸ್ ಫ್ರಮ್ ಟುಡೇ ಆನ್ವರ್ಡ್ಸ್. ನಿಮಗೆ ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸ್ ಲೆಕ್ಚರ್ಸ್ ಅಪ್ಲೋಡ್ ಆಗ್ತಿರ್ತವೆ ಫಾರ್ ಸೆಕೆಂಡ್ PU ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಸೊ ಈ ಒಂದು ಚಾಪ್ಟ್ರಲ್ಲಿ ನಾವು ಇವತ್ತು ಸ್ಟಾರ್ಟ್ ಮಾಡ್ತಿರುವಂಥ ಕೆಮಿಸ್ಟ್ರಿಯಿಂದ ಸ್ಟಾರ್ಟ್ ಮಾಡ್ತಿರ್ತೇವೆ. ಅದರಿಂದ ನಾವು ಸ್ಪೆಸಿಫಿಕ್ ಆಗಿ ಹ್ಯಾಲೋ ಎಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಎರಿನ್ಸಿಂದ ಸ್ಟಾರ್ಟ್ ಮಾಡ್ತಿರ್ತೇವೆ. ಹ್ಯಾಲೋ ಎಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಎರಿನ್ಸ್, ಹ್ಯಾಲೋ ಎಲ್ಕೆನ್ಸ್, ಹ್ಯಾಲೋ ಎರಿನ್ಸ್ ನಾನು ಒನ್ ಶಾರ್ಟಲ್ಲಿ ನಿಮಗೆ ಎಲ್ಲ PYQಸು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು, ಕ್ವಶನ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಿರ್ತೇನೆ. ಈ ಒಂದು ಲೆಕ್ಚರಿಂದ ಈಸಿಲಿ ಯು ಕ್ಯಾನ್ ಸ್ಕೋರ್ ಫುಲ್ ಮಾರ್ಕ್ಸು. ಸೆಕೆಂಡ್ PU ಕೆಮಿಸ್ಟ್ರಿಯಲ್ಲಿ ಈಸಿಲಿ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡೋದು ತುಂಬ ಈಸಿಲಿ ಸ್ಕೋರ್ ಮಾಡ್ಬೋದು. ನಥಿಂಗ್ ಮೋರ್ ದೆನ್ ದಟ್. ಓಕೆ, ಇದರಲ್ಲಿ ಹ್ಯಾಲೋ ಎಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಎರಿನ್ಸಲ್ಲಿ ಈ ಒಂದು ವೀಡಿಯೋಯಿಂದ ಸೊ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವೀಡಿಯೋ ಎಲ್ಲರೂ ಶೇರ್ ಮಾಡಿ. ಇದಕ್ಕೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ಒಂದು ವೀಡಿಯೋ ಎಲ್ಲರೂ ತಪ್ಪದೆ ಲೈಕ್ ಮಾಡಬೇಕು. ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದರೆ ಲೈಕ್ ಮಾಡಬೇಕು. ಆ್ಯಂಡ್ ನಿಮಗೆ ಏನೆಲ್ಲ ಸಿಲೆಬಸ್ ಇರುತ್ತೆ ಅಂತಲ್ಲ ನೀವು ನನಗೆ ಕೆಳಗಡೆ ಕಮೆಂಟ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಸೆಕೆಂಡ್ ಮಿಡ್ ಟರ್ಮ್ ಸಿಲೆಬಸ್. ಓಕೆ, ನಿಮಗೆ ಬೇಸಿಕಲಿ ಎಷ್ಟೆಲ್ಲ ಚಾಪ್ಟರ್ಸ್ ಮುಗಿದಿದ್ದಾವೆ, ಟೀಚರ್ಸ್ ಯಾವೆಲ್ಲ ಚಾಪ್ಟರ್ ಕೊಡುವಂಥ ಪಾಸಿಬಿಲಿಟಿ ಇದೆ ಅಂತ ಸ್ವಲ್ಪ ಕಮೆಂಟ್ ಮಾಡಿ. ಇವನ್ ಐ ನೋ ದ ಸಿಲೆಬಸ್, ಜಸ್ಟ್ ಕೆಲವೊಂದು ಕಡೆ ವೇರಿಯೇಷನ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಮೆಸೇಜ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಹ್ಯಾಲೋ ಎಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಎರಿನ್ಸ್ ವೇಟೇಜ್ ಬಗ್ಗೆ ನೋಡಿದಾಗ ನೋಡಿ, ಬೇಸಿಕ್ಲಿ ಒಂದು ಚಾಪ್ಟರಿಂದ 6 ಮಾರ್ಕ್ಸ್ಗೆ ಕ್ವಶನ್ಸ್ ಕೇಳ್ತಾರೆ. ಓಕೆ, ಫೈನಲ್ ಎಕ್ಸಾಮಿನೇಷನಲ್ಲಿ. ಬಟ್ ನಾವು ಸ್ಪೆಸಿಫಿಕ್ ಮಿಡ್ ಟರ್ಮಲ್ಲಿ ನೋಡಿದಾಗ ಇಲ್ಲಿ ನಿಮಗೆ 12 ಆರ್ 11 ಮಾರ್ಕ್ಸ್ ಕೇಳುವಂಥ ಫುಲ್ ಪಾಸಿಬಿಲಿಟಿ ಇರುತ್ತೆ. ಸ್ಪೆಸಿಫಿಕ್ 12 ಕೇಳ್ತಾರೆ, ನಾಟ್ 11. ಇದರಲ್ಲಿ ನಿಮ್ಮ ಫೈನಲ್ ಎಕ್ಸಾಮಲ್ಲಿ 5 ಮಾರ್ಕ್ಸ್ ಒಂದು ಕ್ವಶನ್, 1 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ. ನಿಮ್ಮ ಮಿಡ್ ಟರ್ಮಲ್ಲಿ 5 ಮಾರ್ಕ್ಸ್ 2 ಕ್ವಶನ್ಸ್ ಕೇಳ್ತಾರೆ. ಸೊ ಈ ಒಂದು ಚಾಪ್ಟರ್ ಯಾವುದೇ ರೀತಿ ನೀವು ಸ್ಕಿಪ್ ಮಾಡೋಕ್ಕೆ ಬರೋಂಗಿಲ್ಲ. ಆ್ಯಂಡ್ 1 ಮಾರ್ಕ್ಸ್ 2 ಕ್ವಶನ್ಸ್ ಕೇಳ್ತಾರೆ. ಸೊ ಈ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ನೀವು ಸ್ಕಿಪ್ ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ಅದು ಎಲ್ಲರೂ ಗಮನದಲ್ಲಿ ಇಡಬೇಕು. ಸೊ ಇಲ್ಲಿ ನಿಮಗೆ ನಾನು ಈ ಒಂದು ವೀಡಿಯೋಲಿ ಈ ಒಂದು ಏನಂತೀರ 5 ಮಾರ್ಕ್ಸಲ್ಲಿ 3 ಮಾರ್ಕ್ಸು ಪ್ಲಸ್ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ. ಕೆಲವೊಮ್ಮೆ 2+2+1 ಕೇಳ್ತಾರೆ. ಈ ಒಂದು ವೀಡಿಯೋಲಿ ಸ್ಪೆಸಿಫಿಕ್ ಆಗಿ ನಾನು 3 ಮಾರ್ಕ್ಸ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಿರ್ತೇನೆ. ಹ್ಯಾಲೋ ಎಲ್ಕೆನ್ಸ್ ಹ್ಯಾಲೋ ಎರಿನ್ಸು 3 ಮಾರ್ಕ್ಸ್ ಎಲ್ಲ ಒನ್ ಶಾರ್ಟಲ್ಲಿ ನಾನು ಹೇಳ್ಕೊಡ್ತಿದ್ದೇನೆ ಯಾವೆಲ್ಲ 3 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ. ನೆಕ್ಸ್ಟ್ ವೀಡಿಯೋಲಿ ನಾನು 2 ಮಾರ್ಕ್ಸಲ್ಲಿ ಸ್ಪೆಸಿಫಿಕ್ ಆಗಿ ಯಾವೆಲ್ಲ ಕ್ವಶನ್ಸ್ 2 ಮಾರ್ಕ್ಸ್ಗೆ ಕೇಳ್ತಾರೆ ಅವಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಿರ್ತೇನೆ. ಸೊ ಇಲ್ಲಿ ನೋಡಿ ಯಾವೆಲ್ಲ ಹೇಗೆ ಕೇಳ್ತಾರೆ. 3 ಮಾರ್ಕ್ಸಲ್ಲಿ ಏನೆಲ್ಲ ಕೇಳ್ಬೋದು, ಒಂದು SN1 ಮೆಕ್ಯಾನಿಸಮ್ ಕೇಳ್ಬೋದು, SN2 ಮೆಕ್ಯಾನಿಸಮ್ ಕೇಳ್ಬೋದು, ಅವ್ರು ಕೆಲವೊಮ್ಮೆ ನೇಮ್ ರಿಯಾಕ್ಷನ್ ಕೇಳ್ಬೋದು. ಹೋದ ವರ್ಷ ನೇಮ್ ರಿಯಾಕ್ಷನ್ಸ್ ಕೇಳಿದರು 2+2+1ಗೆ. ಬಟ್ SN1 SN2 ನಿಮ್ಮ ಪೇಪರಲ್ಲಿ ಇದ್ದೇ ಇರುತ್ತೆ. ಹೋದ ವರ್ಷ 3 ಮಾರ್ಕ್ಸ್ಗೆ ಕೇಳಿಲ್ಲ, 2 ಮಾರ್ಕ್ಸ್ಗೆ ಕೇಳಿದ್ದಾರೆ SN2 ಅಂತ. ಸೊ ಡೋಂಟ್ ವರಿ, SN1 SN2 ಫಿಕ್ಸ್ ಆಗಿ ನಿಮ್ಮದು ಏನಂತೀರ ಪೇಪರಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಕಮಿಂಗ್ ಟು 2 ಮಾರ್ಕ್ಸಲ್ಲಿ ಕೆಲವೊಂದು ಡೆಫಿನೇಷನ್ಸ್ ಕೇಳ್ತಾರೆ. ಆ್ಯಂಡ್ ನಿಮಗೆ ನೇಮ್ ರಿಯಾಕ್ಷನ್ಸ್ ಕೇಳ್ತಾರೆ. ಅವು ಕೂಡ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ಕೊಡ್ತಿರ್ತೇನೆ. ಸೊ ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲು ಈ ಒಂದು ಏನಂತೀರ ಫಸ್ಟಿಂದ ಸ್ಟಾರ್ಟ್ ಮಾಡೋಣ. SN1 ರಿಯಾಕ್ಷನಿಂದ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ SN1 ಮೆಕ್ಯಾನಿಸಮ್ ಏಕೆ ಅಂತೇವೆ ನಾವು? ವೈ ಡು ವಿ ಸೇ ಮೆಕ್ಯಾನಿಸಮ್? ಸ್ಪೆಸಿಫಿಕ್ ಆಗಿ ಫಸ್ಟ್ ಆಫ್ ಆಲ್ ರಿಯಾಕ್ಷನ್ ಏನಿದೆ ನೋಡಿ. SN1 ರಿಯಾಕ್ಷನ್ ಏನಿದೆ, ರಿಯಾಕ್ಷನಲ್ಲಿ ನಿಮಗೆ ಎಕ್ಸಾಂಪಲ್ ಜೊತೆ ಅಂತ ನಾನು ಎಕ್ಸಾಂಪಲ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಇಟ್ ಈಸ್ ಅ ಕಾಮನ್ ಎಕ್ಸಾಂಪಲ್. ಮೋಸ್ಟ್ಲಿ ಇದೇ ಎಕ್ಸಾಂಪಲ್ ಯೂಸ್ ಮಾಡ್ತಾರೆ. ವಿ ಆರ್ ಯೂಸಿಂಗ್ ದಿಸ್ ಎಕ್ಸಾಂಪಲ್. ಈ ಒಂದು ಎಕ್ಸಾಂಪಲಲ್ಲಿ ಈ ಬೇಸಿಕ್ಲಿ ಇದೊಂದು SN1 ರಿಯಾಕ್ಷನ್ ಇದೆ ನೋಡಿ. ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂತ ಒಂದು ಕಂಪೌಂಡ್ ಇರುತ್ತೆ. ಈ ಕಂಪೌಂಡ್ಗೆ KOH ಜೊತೆ ಹೀಟ್ ಮಾಡ್ತಾರೆ. ಹೀಟ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಸಿಗುತ್ತೆ. ಟರ್ಷರಿ ಬ್ಯೂಟೈಲ್ ಏನು ಸಿಗುತ್ತೆ? ಆಲ್ಕೋಹಾಲ್ ಸಿಗುತ್ತೆ. ಸೊ ಇದೇ ಸ್ಪೆಸಿಫಿಕ್ ರಿಯಾಕ್ಷನು. ಇದು ಟರ್ಷರಿ ಬ್ಯೂಟೈಲ್ ಬ್ರೋಮೈಡಿಂದ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಹೇಗೆ ಕನ್ವರ್ಟ್ ಆಯಿತು? ದಟ್ ಈಸ್ ನೋನ್ ಆಸ್ ಮೆಕ್ಯಾನಿಸಮ್. ಇದು ಇಲ್ಲಿಂದ ಹೀಗೆ ಹೇಗೆ ಕನ್ವರ್ಟ್ ಆಯಿತು, ಇದು ನಡುವೆ ಏನೆಲ್ಲ ಸ್ಟೆಪ್ಸ್ ಆಗಿದ್ದಾವೆ, ಏನೆಲ್ಲ ಪ್ರೊಸೆಸ್ ಆಗಿದೆ, ಅದಕ್ಕೇನಂತೇವೆ ಮೆಕ್ಯಾನಿಸಮ್ ಅಂತ ಅಂತೇವೆ. ಅಂದರೆ ಒಂದು ರಿಯಾಕ್ಷನು ಪ್ರಾಡಕ್ಟ್, ಓಕೆ, ರಿಯಾಕ್ಟೆಂಟಿಂದ ಪ್ರಾಡಕ್ಟ್ ಹೇಗೆ ಕನ್ವರ್ಟ್ ಆಗಿದೆ ಅದಕ್ಕೇನೋ ಮೆಕ್ಯಾನಿಸಮ್ ಅಂತ ಅಂತೇವೆ. ಕ್ಲಿಯರ್ ಆಯ್ತಾ ಮೆಕ್ಯಾನಿಸಮ್ ಅಂದರೆ ಏನಂತ? ಸೊ ಇಲ್ಲಿ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇದೆಯಾ, ಈ ಟರ್ಷರಿ ಬ್ಯೂಟೈಲ್ ಬ್ರೋಮೈಡು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲಿಗೆ ಹೇಗೆ ಕನ್ವರ್ಟ್ ಆಗಿದೆ ಅದಕ್ಕೇನೋ ಮೆಕ್ಯಾನಿಸಮ್ ಅಂತ ಅಂತೇವೆ. ಸೊ ಇದೊಂದು ರಿಯಾಕ್ಷನ್ ಇರುತ್ತೆ. 1 ಮಾರ್ಕ್ಸ್ಗೆ ಬರಿಬೇಕಾಗುತ್ತೆ. ದಿಸ್ ಇಸ್ ಫಾರ್ 1 ಮಾರ್ಕ್ಸ್. ಇವನ್ ನಿಮಗೆ ನಾನು ವೇಟೇಜ್ ಕೂಡ ಹೇಳ್ತಿರ್ತೇನೆ, ಅಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನು. ಇದಕ್ಕೆ ಸ್ಪೆಸಿಫಿಕ್ ಆಗಿ ಇದಕ್ಕೆ 1 ಮಾರ್ಕ್ಸ್ಗೆ ಕೇಳ್ತಾರೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು 1 ಮಾರ್ಕ್ಸ್ಗೆ. ಅಂದರೆ ಈ ಒಂದು ಚಾಪ್ಟ್ರಲ್ಲಿ ಇದು 3 ಮಾರ್ಕ್ಸಲ್ಲಿ 1 ಮಾರ್ಕ್ಸ್ ಇದಕ್ಕೆ ಕೇಳ್ತಾರೆ. 1 ಮಾರ್ಕ್ಸ್ 1 ಸ್ಟೆಪ್ಗೆ ಕೊಡ್ತಾರೆ, 1 ಮಾರ್ಕ್ಸ್ 1 ಸ್ಟೆಪ್ಗೆ ಕೊಡ್ತಾರೆ. ಈ ರೀತಿ. ಸೊ ಇದರಲ್ಲಿ ಇದು ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ ಇಲ್ಲಿಂದ. ಓಕೆ, ಇದು ಕ್ಲಿಯರ್. SN1 ಇದು ನಿಮ್ಮದು ರಿಯಾಕ್ಷನ್. ಈಗ ನಾವು ಡಿಸ್ಕಸ್ ಮಾಡೋಣ ಮೆಕ್ಯಾನಿಸಮ್. ಮೆಕ್ಯಾನಿಸಮಲ್ಲಿ ಫಸ್ಟ್ ಸ್ಟೆಪ್ ಏನಾಗುತ್ತೆ ಅಂದರೆ ಕಾರ್ಬೋಕೆಟೈನ್ ಫಾರ್ಮ್ ಆಗುತ್ತೆ. ಕಾರ್ಬೋಕೆಟೈನ್ ಅಂದರೆ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇರೋದಕ್ಕೆ ನಾವು ಕಾರ್ಬೋಕೆಟೈನ್ ಅಂತ ಅಂತೇವೆ. ಕ್ಲಿಯರ್ ಆಯ್ತಾ ಕಾರ್ಬೋಕೆಟೈನು? ಸೊ ಇಲ್ಲಿ ನಿಮ್ಮದು ಇದು ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂತ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಕೂಡ ಅದೇ ಆಯ್ತಾ ಟರ್ಷರಿ ಬ್ಯೂಟೈಲ್ ಬ್ರೋಮೈಡು. ಇಲ್ಲಿ ನೋಡಿ, ಇಲ್ಲಿ ಕೂಡ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂತ, ಇಲ್ಲಿ ಕೂಡ ನಿಮ್ಮದು ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇದೆ.
ಇದು ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಏನಾಗುತ್ತೆ, ಅಯೋನೈಸೇಷನ್ ಆಗುತ್ತೆ. ಇದರಲ್ಲಿ ಅಯೋನೈಸೇಷನ್. ಸರ್ ವಾಟ್ ಈಸ್ ಅಯೋನೈಸೇಷನ್? ಅಯೋನೈಸೇಷನ್ ಇಸ್ ಅ ಪ್ರೊಸೆಸ್ ಇನ್ ವಿಚ್ ಐಟಮ್ಸ್ ಆರ್ ಮಾಲಿಕ್ಯೂಲ್ಸ್, ಓಕೆ, ಐಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಲೂಸ್ ಆರ್ ಗೇನ್ಸ್ ಎಲೆಕ್ಟ್ರಾನ್. ಓಕೆ, ಏನಾಗುತ್ತೆ, ಅವಕ್ಕೆ ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜ್ ಸಿಗುತ್ತೆ ಬೈ ಲೂಸಿಂಗ್ ಆರ್ ಗೇನಿಂಗ್ ಆಫ್ ಎಲೆಕ್ಟ್ರಾನ್ ಅಂತ ಅಂತೇವೆ. ಓಕೆ, ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಏನಾಗುತ್ತೆ, ಅಯೋನೈಸೇಷನ್ ಅಂತ ಆಗುತ್ತೆ. ಅಯೋನೈಸೇಷನ್ ಫಸ್ಟ್ ಸ್ಟೆಪ್ ಏನಾಗುತ್ತೆ ಇಲ್ಲಿ, ಅಯೋನೈಸೇಷನ್ ಆದಮೇಲೆ ಇಲ್ಲಿ ನಾನು ಏನು ಹೇಳಿದೆ, ವಾಟ್ ಈಸ್ ಅಯೋನೈಸೇಷನ್? ಇಟ್ ಈಸ್ ಅ ಪ್ರೊಸೆಸ್ ಇನ್ ವಿಚ್ ಐಟಮ್ ಆರ್ ಮಾಲಿಕ್ಯೂಲ್ಸ್ ಚಾರ್ಜ್ ಎಕ್ವೈರ್ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್ ಬೈ ಗೇನಿಂಗ್ ಆರ್ ಲೂಸಿಂಗ್ ಆಫ್ ಎಲೆಕ್ಟ್ರಾನ್ ಅಂತ ಹೇಳಿದೆ ನಿಮಗೆ, ಅದಕ್ಕೆ ನಾನು ಅಯೋನೈಸೇಷನ್ ಅಂತ ಹೇಳಿದೆ. ಇದರಲ್ಲಿ ಬೇಸಿಕ್ಲಿ ನೋಡಿದಾಗ ಕಾರ್ಬನಲ್ಲಿ ನಿಮಗೆ ಇಲ್ಲಿ ಈ ರೀತಿ ಫುಲ್ ನಿಮಗೆ 4 ವ್ಯಾಲೆನ್ಸಿ ಇರುತ್ತೆ ಅದು ಕಂಪ್ಲೀಟಾಗಿ. ಬ್ರೋಮೈಡ್ಗೆ ಇನ್ನೊಂದು ಎಲೆಕ್ಟ್ರಾನ್ ಬೇಕಾಗುತ್ತೆ ಟು ಬಿ ಆಕ್ಟೇಟ್. ಇಟ್ಸ್ ಫೈನ್, ನಿಮ್ದು ಆಕ್ಟೇಟ್ ಇದೇನಂತೀರ, ಆಕ್ಟೇಟ್ ಕಂಪ್ಲೀಟ್ ಮಾಡೋಕ್ಕೆ ಇನ್ನೊಂದು ಎಲೆಕ್ಟ್ರಾನ್ ಬೇಕಾಗುತ್ತೆ. ಟೋಟಲ್ 7 ಇರುತ್ತೆ ಅದರ ಹತ್ರ. ಓಕೆ, ಸೊ ಈ ಬ್ರೋಮೈಡ್ ಏನು ಮಾಡುತ್ತೆ, ಇಲ್ಲಿಂದ ಕಾರ್ಬನ್ ಹತ್ರ ಒಂದು ಎಲೆಕ್ಟ್ರಾನ್ ಈ ರೀತಿ ತೊಗೊಂಡು ಅದು ಅವ್ರ ಹತ್ರ ಫುಲ್ ಕಂಪ್ಲೀಟ್ ವೆಕೆಂಟ್, ಅಂದರೆ ಒಂದು ಯಾರೆಲ್ಲ ಎಲೆಕ್ಟ್ರಾನ್ ತೊಗೊಂಡಿರ್ತಾರೆ ಅದಕ್ಕೆ ನೆಗೆಟಿವ್ ಚಾರ್ಜ್ ಅಂತೇವೆ. ಎಲ್ಲಿಂದ ಎಲೆಕ್ಟ್ರಾನ್ ಲೂಸ್ ಆಗಿದೆ ಅದಕ್ಕೆ ನಾವು ಪಾಸಿಟಿವ್ ಚಾರ್ಜ್ ಅಂತ ಅಂತೇವೆ. ಇಲ್ಲಿ ನಾನು ಇದು ಸ್ಪೆಸಿಫಿಕಲಿ ಡಿಸ್ಕಸ್ ಮಾಡ್ತಿದ್ದೇನೆ ಇವಾಗ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ, ಈ ರೀತಿ ನಿಮ್ಮದೇನು ಬ್ರೋಮೈಡ್ ಇರುತ್ತೆ, ಇಟ್ ವಿಲ್ ಟೇಕ್ ಒನ್ ಎಲೆಕ್ಟ್ರಾನ್. ಇದು ಯಾವೆಲ್ಲ ಎಲೆಕ್ಟ್ರಾನ್ ಎಕ್ವೈರ್ ಮಾಡ್ತೇವೆ ನಾವು ನೆಗೆಟಿವ್ ಚಾರ್ಜ್ ಅಂತೇವೆ. ಇದರಲ್ಲಿ ಕೆಮಿಸ್ಟ್ರಲ್ಲಿ ಉಲ್ಟಾ ಇದೆ, ಯಾವೆಲ್ಲ ಎಕ್ವೈರ್ ಮಾಡ್ತೇವೆ ನೆಗೆಟಿವ್ ಚಾರ್ಜ್ ಅಂತೇವೆ, ಯಾವೆಲ್ಲ ಲೂಸ್ ಮಾಡ್ತೇವೆ ಪಾಸಿಟಿವ್ ಚಾರ್ಜ್ ಅಂತ ಅಂತೇವೆ. ಅದೇ ರೀತಿ ಇಲ್ಲಿ ಮಾಡ್ತೇವೆ, ಬ್ರೋಮೈಡ್ ತನ್ನ ಒಂದು ಎಲೆಕ್ಟ್ರಾನ್ ಎಕ್ವೈರ್ ಮಾಡುತ್ತೆ. ಎಕ್ವೈರ್ ಮಾಡಿದ್ಮೇಲೆ ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಲೂಸ್ ಆಗುತ್ತೆ, ಎಲ್ಲಿಂದ ಇದು ಕಂಪ್ಲೀಟ್ ಕಾರ್ಬನ್ ಮೇಲಿಂದ. ಸೊ ಈ ರೀತಿ ನಿಮ್ದು ಇಲ್ಲಿ ಏನಾಗುತ್ತೆ, ಇಲ್ಲಿ CH3 ಟರ್ಷರಿ ಅಂದರೆ ಐ ಹೋಪ್ ಎಲ್ಲರಿಗೂ ಗೊತ್ತಿರುತ್ತೆ, ಒಂದು ಕಾರ್ಬನ್ ಮೇಲೆ 3 ಮಿಥೈಲ್ ಗ್ರೂಪ್ ಅಟ್ಯಾಚ್ ಇರಲಿಕ್ಕೆ ನಾವು ಟರ್ಷರಿ ಅಂತ ಅಂತೇವೆ. ಓಕೆ, ಸೊ ಇಲ್ಲಿ CH3. ಓಕೆ, ಸೊ CH3 ಇಲ್ಲಿ ಏನಾಗಿತ್ತು, ಇಲ್ಲಿ ಪಾಸಿಟಿವ್ ಚಾರ್ಜ್ ಎಕ್ವೈರ್ ಆಗಿತ್ತು. ಹೀಗೆ ನಾನು ಹೇಳಿದೆ, ಇಲ್ಲ ಒಂದು ಎಲೆಕ್ಟ್ರಾನ್ ಏನು ಮಾಡಿದೆ ಅದ್ರ ಕಡೆ ಎಕ್ವೈರ್ ಮಾಡ್ಕೊಂಡಿದೆ. ಇಲ್ಲಿ ಇದು ಕಾರ್ಬನ್ ಅಂತ ಒಂದು ಎಲೆಕ್ಟ್ರಾನ್ ಏನಾಗಿದೆ ಲೂಸ್ ಮಾಡ್ಕೊಂಡಿದೆ. ಓಕೆ, ಪ್ಲಸ್ ಇಲ್ಲಿ ನಿಮ್ದು ಏನಾಗುತ್ತೆ Br- ಅಂತ ಫಾರ್ಮ್ ಆಗುತ್ತೆ. ಇದು ನಿಮ್ದು ಫಾರ್ಮ್ ಆಗಿದೆ. ದಿಸ್ ಈಸ್ ನೋನ್ ಆಸ್ ಟರ್ಷರಿ ಬ್ಯೂಟೈಲ್ ಕಾರ್ಬೋಕೆಟೈನ್, ಅವ್ರು ಸಿಂಪ್ಲಿ ಇದಕ್ಕೆ ಏನು ಅನ್ಬೋದು, ಕಾರ್ಬೋಕೆಟೈನ್ ಅಂತ ಕೂಡ ನೀವು ಅನ್ಬೋದು. ಇದಕ್ಕೆ ಏನು ಅನ್ಬೋದು, ಕಾರ್ಬೋಕೆಟೈನ್ ಅಂತ ಅನ್ಬೋದು. ಇದು ನಿಮ್ದು ಏನಾಗಿದೆ, ಇದು ಬ್ರೋಮೈಡ್ ಅಂತ ಸಪ್ರೇಟ್ ಫಾರ್ಮ್ ಆಗಿದೆ. ಓಕೆ, ಇದು ಕ್ಲಿಯರ್ ಆಯ್ತಾ? ಇದು ಬ್ರೋಮೈಡಿಗೆ ಅದು ಹೊರಗಾಯಿತು, ರಿಯಾಕ್ಷನಿಂದ ಹೊರಗಡೆ ಹೋಯ್ತು ಈಗ ಅದು ಬ್ರೋಮೈಡ್. ಓಕೆ, ಬ್ರೋಮೈಡಿಗೆ ಯೂಸ್ ಇಲ್ಲ, ನಮಗೆ ಕಾರ್ಬೋಕೆಟೈನ್ ಬೇಕಾಗಿತ್ತು. ಯಾವ ರೀತಿ ಬಂದಂತ ಅದು ಕೂಡ ಹೇಳಿದ್ದೇನೆ, ಯಾವ ರೀತಿ ಕಾರ್ಬೋಕೆಟೈನ್ ಫಾರ್ಮ್ ಆಗಿದೆ ಅಂತ. ಇದು ಕ್ಲಿಯರ್ ಆಯ್ತಾ ಫಸ್ಟ್ ಸ್ಟೆಪ್ಪಲ್ಲಿ? ಇದಕ್ಕೆ ಸ್ವಲ್ಪ ಸ್ಟೇಟ್ಮೆಂಟ್ ಬರುತ್ತೆ ನೋಡಿ. ಓಕೆ, ಸೊ ನಾನು ಇಲ್ಲೊಂದು ಸ್ಟೇಟ್ಮೆಂಟ್ ಬರೆದಿದೆ ನೋಡಿ, ದಟ್ಸ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂಡರ್ಗೋಸ್ ಅಯೋನೈಸೇಷನ್ ಸ್ಲೋಲಿ. ಇದು ತುಂಬ ಇಂಪಾರ್ಟೆಂಟು, ಸ್ಲೋ ಆಗಿರುತ್ತೆ ಇದು. ಫಸ್ಟ್ ಸ್ಟೆಪ್ ಇಸ್ ವೆರಿ ಸ್ಲೋ. ಓಕೆ, ಟು ಗಿವ್ ಟರ್ಷರಿ ಬ್ಯೂಟೈಲ್ ಕಾರ್ಬೋಕೆಟೈನ್ ಜಸ್ಟ್ ಕಾರ್ಬೋಕೆಟೈನ್ ಅಂತ ಅನ್ಬೋದು, ಆ್ಯಂಡ್ ಬ್ರೋಮೈಡ್ ಅಯಾನ್. ಇಲ್ಲಿ ನಿಮ್ಗೆ ಬ್ರೋಮೈಡ್ ಅಯಾನ್ ಸಿಕ್ಕಿದೆ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರ್ ಐತೆ ಎಲ್ಲರಿಗೆ ಯಾವ ರೀತಿ ಆಗುತ್ತಿದೆ ಅಂತ? ಓಕೆ, ಸೊ ಅಂದರೆ ಬೇಸಿಕ್ಲಿ ಇಲ್ಲಿ ಬ್ರೋಮೈಡ್ ತಂದು ಒಂದು ಎಲೆಕ್ಟ್ರಾನ್ ತೊಗುತ್ತೆ ಇಲ್ಲಿಂದ, ಇಲ್ಲಿ ನಿಮ್ಮದು ಕಾರ್ಬನ್ ಲೂಸ್ ಮಾಡುತ್ತೆ ಒಂದು ಎಲೆಕ್ಟ್ರಾನ್, ಅದಕ್ಕೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ, ಇಲ್ಲಿ ನಿಮ್ಮದು ನೆಗೆಟಿವ್ ಚಾರ್ಜ್ ಉಳಿದಿರುತ್ತೆ. ಅಷ್ಟೇ, ನಥಿಂಗ್ ಮೋರ್ ದೆನ್ ದಟ್. ಓಕೆ, ಇಷ್ಟೆಲ್ಲರೂ ಕ್ಲಿಯರ್ ಆಯ್ತಾ? ಇಷ್ಟೇ ಇದೆ, ಮತ್ತೇನಿಲ್ಲ ಫಸ್ಟ್ ಸ್ಟೆಪ್ಪಲ್ಲಿ. ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ವಾಟ್ ಹ್ಯಾಪನ್ಸ್ ಇನ್ ಸೆಕೆಂಡ್ ಸ್ಟೆಪ್ 2 ಅಲ್ಲಿ ನೋಡಿದಾಗ, ಸ್ಟೆಪ್ 2 ಅಲ್ಲಿ ಏನಾಗುತ್ತೆ, ಇದೇ ನಿಮ್ಮ ಕಾರ್ಬೋಕೆಟೈನ್ ಫಾರ್ಮ್ ಆಗುತ್ತೆ ಅಲ್ಲ, ಕಾರ್ಬೋಕೆಟೈನು ಇಲ್ಲಿ ನೋಡಿ, ಇಲ್ಲಿ ನಾನು ಫಾರ್ಮ್ ಮಾಡ್ತಿದ್ದೇನೆ ಕಾರ್ಬೋಕೆಟೈನು CH3 ದಿಸ್ ಈಸ್ ಆಲ್ ಕಾರ್ಬೋಕೆಟೈನ್. ಕಾರ್ಬೋಕೆಟೈನ್ ವಿಚ್ ಇಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್. ಕಾರ್ಬೋಕೆಟೈನ್ ಫಾರ್ಮ್ ಆಗಿದೆ. ಈ ಕಾರ್ಬೋಕೆಟೈನ್ಗೆ OH ಬಂದು ಅಟ್ಯಾಕ್ ಮಾಡುತ್ತೆ. ಸರ್ ಎಲ್ಲಿಂದ ಬಂತು OH? ನ್ಯೂಕ್ಲಿಯೋಫೈಲ್ ಅಂತ ಅಂತೇವೆ. ಕಾರ್ಬೋಕೆಟೈನ್ಗೆ ಒಂದು ನ್ಯೂಕ್ಲಿಯೋಫೈಲ್ ಬಂದು ಅಟ್ಯಾಕ್ ಮಾಡುತ್ತೆ. ಹೀಗೆ ಎಲ್ಲಿಂದ ಬತ್ತಂತ ಅದು ಹೇಳ್ತೆ ನೋಡಿ. ಓಕೆ, ಸೊ ಇಲ್ಲಿ ನಿಮಗೆ ಇದು ನಿಮ್ಮದು ಕಾರ್ಬೋಕೆಟೈನ್ ಇದೆ. ದಿಸ್ ಇಸ್ ವಾಟ್ ಯುವರ್ ಕಾರ್ಬೋಕೆಟೈನ್. ಈ ಕಾರ್ಬೋಕೆಟೈನ್ಗೆ ನ್ಯೂಕ್ಲಿಯೋಫೈಲ್ OH, ಇಲ್ಲಿ ನಿಮ್ಮದು KOH ಇತ್ತಲ್ಲ, ಇಲ್ಲಿ KOH ಇಂದ ಇಲ್ಲಿ ನಿಮ್ಮದು ನ್ಯೂಕ್ಲಿಯೋಫೈಲ್ ಇದು ಇಲ್ಲಿ ನೋಡಿ. ಇದಕ್ಕೆ ನಾವು ಯಾವ ರೀತಿ ಬರಿಬೋದು, ಸ್ವಲ್ಪ ನಾನು ಚಾರ್ಜ್ ಲೆಕ್ಕಿಲ್ಲಿ ಬರೆದಾಗ ಇಲ್ಲಿ ನಾನು K+OH- ಅಂತ ಬರಿಬೋದು. ಈ OH- ನ್ಯೂಕ್ಲಿಯೋಫೈಲ್ ಅಟ್ಯಾಕ್ಸ್ ಟುವರ್ಡ್ ದಿಸ್ ಕಾರ್ಬನ್. ಓಕೆ, ದಿಸ್ ಇಸ್ ಕಾರ್ಬನ್, ಪಾಸಿಟಿವ್ ಕಾರ್ಬನಿಂದ ಅಟ್ಯಾಕ್ ಮಾಡಿದ್ಮೇಲೆ ಇಲ್ಲಿ ನಾನು ಇಲ್ಲಿ ಬರಿಬೋದಾದ OH ಇಲ್ಲ ಅಂತ. ಓಕೆ, ದಿಸ್ OH ಅಟ್ಯಾಕ್ಸ್ ಟು ಕಾರ್ಬನ್. ದಿಸ್ ಕಾರ್ಬೋಕೆಟೈನ್ ಪಾಸಿಟಿವ್ ಕಾರ್ಬನ್ಗೆ ಅಟ್ಯಾಕ್ ಮಾಡುತ್ತೆ. ಆ ರೀತಿ ಅಟ್ಯಾಕ್ ಮಾಡಿದ್ಮೇಲೆ ಆ ರೀತಿ ಸರ್ ಇದು KOH ಎಲ್ಲಿಂದ ಬರ್ತಂತ ಅದು ಕೇಳಬೇಡಿ. ಇವಾಗ ಇಲ್ಲ, ನಾನು ನಿಮಗೆ ರಿಯಾಕ್ಷನ್ ಆಲ್ರೆಡಿ ಹೇಳಿದ್ದೇನೆ. ಇಲ್ಲಿ KOH ಎಲ್ಲಿಂದ ಬಂದಿತ್ತು ನಾವು ಕನ್ಸಿಡರ್ ಮಾಡಿದ್ದೇವೆ. ಇಲ್ಲಿ ನೋಡಿ, ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಇಸ್ ಹೀಟೆಡ್ ವಿತ್ ಅಕ್ವೈರಸ್ KOH ಅಂತ ಹೇಳಿದೆ ನಾನು. ಸೊ KOH ಇಂದ OH ಬಂದು ಎಲ್ಲಿಗೆ ಅಟ್ಯಾಕ್ ಮಾಡುತ್ತೆ, ಇದೊಂದು ಕಾರ್ಬನ್ಗೆ ಅಟ್ಯಾಕ್ ಮಾಡುತ್ತೆ. ಓಕೆ, ಕಾರ್ಬನ್ಗೆ ಹೇಗೆ ಅಟ್ಯಾಕ್ ಅದು ಒಂದು ನಿಮಗೆ ಕೇಳಿದ್ದಾರೆ. ಅಟ್ಯಾಕ್ಸ್ ಟು ದ ಪ್ಲೇನರ್ ಕಾರ್ಬೋಕೆಟೈನ್. ಓಕೆ, ಆನ್ ಐದರ್ ಸೈಡ್ ಟು. ಓಕೆ, ಅದು ಅಷ್ಟೆಲ್ಲ ನೀವು ಬರೆಯೋದು ಅವಶ್ಯಕತೆ ಇರೋಂಗಿಲ್ಲ, ನಾನು ಜಸ್ಟ್ ಹೇಳ್ತಿದ್ದೇನೆ, ಅಷ್ಟು ಕೇಳಿಲ್ಲಿ. ಸೊ ಇಲ್ಲಿ ನಿಮ್ಮದು OH ಬಂದು ಅಟ್ಯಾಕ್ ಮಾಡುತ್ತೆ ಈ ಕಾರ್ಬನ್ಗೆ. ಅಟ್ಯಾಕ್ ಮಾಡಿದ್ಮೇಲೆ ಇದು ತುಂಬ ಇಲ್ಲಿ ಏನು ಫಾರ್ಮ್ ಆಗುತ್ತೆ, ಇಲ್ಲೊಂದು C. ಓಕೆ, ಇಲ್ಲಿ ನಿಮ್ಮದು CH3
CH3 ಇಲ್ಲಿ ನಿಮ್ಮದು OH ಬಂದು ಇಲ್ಲಿ ತನ್ನ ಪ್ಲೇಸ್ ತೊಗೋತೆ ಇಲ್ಲಿ. ಓಕೆ, OH ಬಂದು ಇಲ್ಲಿ ಅಟ್ಯಾಚ್ ಆಗುತ್ತೆ. ಏಕೆ ಇದು ಅಟ್ಯಾಕ್ ಬಂದಿದೆ KOH ಇಂದ. ಸೊ ಇಲ್ಲಿ OH ಬಂದು ಅಟ್ಯಾಕ್ ಆದಮೇಲೆ ಇಲ್ಲಿ ತನ್ನ ಪ್ಲೇಸ್ ಎಕ್ವೈರ್ ಮಾಡುತ್ತೆ OH. ಸೊ ಇದೇನು ಫಾರ್ಮ್ ಆಗುತ್ತೆ ನಿಮ್ಮದು ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಫಾರ್ಮ್ ಆಗುತ್ತೆ. ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಫಾರ್ಮ್ ಆಗುತ್ತೆ. ಓಕೆ, ಇದು OH ಹೇಗೆ ಬಂದ ಕ್ಲಿಯರ್ ಆಯ್ತಾ? ಹೀಗೆ ಬಂದಂತ ಕ್ಲಿಯರ್ ಆಯ್ತಾ? ಸೊ ಇಲ್ಲಿ ಏನು ಉಳಿತು, ಇಲ್ಲಿ ನಿಮ್ಮದು K+ ಅಂತ ಉಳಿತು. ಓಕೆ, ಪ್ಲಸ್ ಇಲ್ಲಿ K+ ಉಳಿತಿತ್ತು. ಇಲ್ಲಿಂದ ಲಾಸ್ಟಾಗಿ ಏನು ಬಂದಿತ್ತು, ಇಲ್ಲಿ ನೋಡಿದಾಗ ಇಲ್ಲಿ Br- ಅಂತ ಉಳಿದಿತ್ತು. ಸೊ ಇಲ್ಲಿ ಏನು ಫಾರ್ಮ್ ಆಗುತ್ತೆ, ಇದು ಲಾಸ್ಟಿಗೆ ಒಂದು KBr ಅಂತ ಫಾರ್ಮ್ ಆಗುತ್ತೆ. KBr ಈ ರೀತಿ ಫಾರ್ಮ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಸೊ ಇದಕ್ಕೆ ಸ್ಟೇಟ್ಮೆಂಟ್ ಬರೆದಾಗ ಏನಂತ ಬರಿಬೋದು, ಸ್ಟೇಟ್ಮೆಂಟ್ ಬಗ್ಗೆ ನೋಡಿದಾಗ ದ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ the nucleophile OH attack on carbocation to form tertiary butyl alcohol, to form what? Tertiary butyl alcohol. ಓಕೆ, ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಕ್ಲಿಯರ್ ಆಯ್ತಾ? ಈ ರೀತಿ ನಾವು ಬರೀಬಹುದು. ಕ್ಲಿಯರ್ ಆಯ್ತಾ? ಇಷ್ಟೆಲ್ಲರಿಗೆ ಕಂಪ್ಲೀಟ್ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಸೊ 3 ರಿಯಾಕ್ಷನ್ ಬರುತ್ತೆ ಇದರಲ್ಲಿ, ನೀವು ನೋಡ್ಬೋದು. ಇದೊಂದು ಫಸ್ಟ್ ಇದಕ್ಕೆ ಬರಲಿಕ್ಕೆ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಇಷ್ಟು ಬರೆದಿದ್ದಾರೆ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಅದೇ ರೀತಿ ಇಲ್ಲಿ ಇಷ್ಟು ಬರೆದಿದ್ದಾರೆ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಮತ್ತು ಇಷ್ಟು ಬರೆದಿದ್ದಾರೆ ನಮಗೆ 1 ಮಾರ್ಕ್ಸ್ ಕೊಡ್ತಾರೆ. ವಿತ್ ಸ್ಟೇಟ್ಮೆಂಟ್ ಇರಬೇಕು, ಜಸ್ಟ್ ರಿಯಾಕ್ಷನ್ ಅಷ್ಟೇ ಇಲ್ಲ, ರಿಯಾಕ್ಷನ್ ವಿತ್ ಸ್ಟೇಟ್ಮೆಂಟ್. ಓಕೆ, ಸೊ ಇಷ್ಟಕ್ಕೆ ನಾವು SN1 ಮೆಕ್ಯಾನಿಸಮ್ ಅಂತ ಅಂತೇವೆ. ನೆಕ್ಸ್ಟ್ ಬರುತ್ತೆ ನಿಮ್ಮದು SN2 ಮೆಕ್ಯಾನಿಸಮ್ ಅಂತ. ಓಕೆ, ಸೊ ಇನ್ನು ಸೆಕೆಂಡ್ ಬರುತ್ತೆ ನಿಮ್ಮದು SN2 ಮೆಕ್ಯಾನಿಸಮ್. ವಾಟ್ ಈಸ್ SN2 ಮೆಕ್ಯಾನಿಸಮ್ ಅಂತ ನೋಡೋಣ. ಮತ್ತು ಮೆಕ್ಯಾನಿಸಮ್ಗಿಂತ ಮುಂಚೆ ನಿಮಗೆ ಮತ್ತೆ ರಿಯಾಕ್ಷನ್ ಗೊತ್ತಿರಬೇಕು. ಸೊ ರಿಯಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೋಡಿ, ರಿಯಾಕ್ಷನ್ ಇದರಲ್ಲಿ ಏನಾಗುತ್ತೆ, ನಾವು ಇಲ್ಲಿ ಟರ್ಷರಿ ಬ್ಯೂಟೈಲ್, ಈ ಒಂದು ಕೇಸಲ್ಲಿ ನಾವು ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಂತ ಕನ್ಸಿಡರ್ ಮಾಡಿದ್ವಿ. ಬಟ್ ಇಲ್ಲಿ ನಾವು ಏನು ಕನ್ಸಿಡರ್ ಮಾಡ್ತೇವೆ, ವಿತ್ ಎಕ್ಸಾಂಪಲ್. ಎಲ್ಲ ಕಡೆ ವಿತ್ ಎಕ್ಸಾಂಪಲ್ ಕೇಳ್ತಾ ಇರೋದು ಗಮನದಲ್ಲಿ ಇಡಬೇಕು. ವಿತ್ ಆ್ಯನ್ ಎಕ್ಸಾಂಪಲ್ ಅಂತಲೇ ಹೇಳ್ತಾರೆ ನಿಮಗೆ, ಎಕ್ಸ್ಪ್ಲೇನ್ ವಿತ್ ಆ್ಯನ್ ಎಕ್ಸಾಂಪಲ್ ಅಂತ. ಸೊ ಇಲ್ಲಿ ನಿಮಗೆ SN2 ಮೆಕ್ಯಾನಿಸಮಲ್ಲಿ ಯಾವ ಎಕ್ಸಾಂಪಲು, ಇಲ್ಲಿ ನಾವು ಮಿಥೈಲ್ ಕ್ಲೋರೈಡ್ ಅಂತ ಎಕ್ಸಾಂಪಲ್ ತೊಗೋತೇವೆ. ಓಕೆ, ಅದಕ್ಕೆ ನಾವು ಕ್ಲೋರೋಮಿಥೇನ್ ಅಂತ ಕೂಡ ಅಂತೇವೆ. ಸೊ ಇಲ್ಲಿ ನಿಮ್ಮದು ಮಿಥೈಲ್ ಕ್ಲೋರೈಡ್ ಯಾವ ರೀತಿ ಇರುತ್ತೆ, ಮಿಥೈಲ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಮಿಥೈಲ್ ಹೇಗೆ ಫಾರ್ಮ್ ಆಗುತ್ತೆ, ಮಿಥೈಲ್ ಯಾವ ರೀತಿ ಮಿಥೈಲ್ ಫಾರ್ಮ್ ಆಗುತ್ತೆ. ಸೊ ಇದು ನಿಮ್ಮದು ಮಿಥೇನ್ ಇರುತ್ತೆ. ಮಿಥೇನಿಂದ ನಿಮ್ಮದು -H ಆದಾಗ CH3 ಆಗುತ್ತೆ. ಈ CH3ಗೆ ನಾವು ಏನಂತೇವೆ, CH3ಗೆ ಮಿಥೈಲ್ ಗ್ರೂಪ್ ಅಂತ ಅಂತೇವೆ. ಓಕೆ, CH4 ಇಂದ ಒಂದು ಹೈಡ್ರೋಜನ್ ಗ್ರೂಪ್ ಹೋದಾಗ ಅಲ್ಲಿ ನಿಮ್ದು ಏನಾಗುತ್ತೆ, CH3 ಫಾರ್ಮ್ ಆಗುತ್ತೆ. ಸೊ SN2 ಮೆಕ್ಯಾನಿಸಮಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ನಿಮ್ಮದು ಮಿಥೈಲ್ ಕ್ಲೋರೈಡ್, ದಿಸ್ ಮಿಥೈಲ್ ಕ್ಲೋರೈಡ್ CH3Cl again is heated with aqueous KOH to form methyl alcohol. ಇಲ್ಲಿ ಏನು ಫಾರ್ಮ್ ಆಗುತ್ತೆ, ಮಿಥೈಲ್ ಆಲ್ಕೋಹಾಲ್ ಪ್ಲಸ್ ಇಲ್ಲಿ ನಿಮ್ಮದು ಬೈ ಪ್ರಾಡಕ್ಟ್ ಏನು ಫಾರ್ಮ್ ಆಗುತ್ತೆ, KCl ಅಂತ ಬೈ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಇದೇನಿತ್ತು ನಿಮ್ಮದು, ದಿಸ್ ವಾಸ್ ಯುವರ್ ಮಿಥೈಲ್ ಕ್ಲೋರೈಡ್, this is your methyl alcohol. ಇದ್ರದ್ದು ಕಾಮನ್ ನೇಮ್ ಅಂತ ಬರುತ್ತೆ. ಓಕೆ, ಇದು ಸ್ಪೆಸಿಫಿಕ್ ಕಾಮನ್ ನೇಮ್ ಬರುತ್ತೆ. ಅಂದರೆ ಸರ್ ಇದಕ್ಕೆ ನಾವು ಏನಂತೇವೆ, ಕ್ಲೋರೋಮಿಥೇನ್ ಅಂತ ಅಂತೇವೆ. ಇಟ್ ಈಸ್ ಯುವರ್ಸ್ ಕಾಮನ್ ನೇಮ್. ಇದಕ್ಕೆ ಏನಂತೇವೆ, ಕ್ಲೋರೋಮಿಥೇನ್ ಇಟ್ಸ್ ಕಾಮನ್ ನೇಮ್. ಇದಕ್ಕೇನಂತೇವೆ, ಇದಕ್ಕೆ ಮಿಥನಾಲ್ ಇಟ್ಸ್ ಕಾಮನ್ ನೇಮ್. ಮಿಥನಾಲ್ ಇದ್ರದ್ದು ಏನಿದೆ ಕಾಮನ್ ನೇಮ್ ಅಂತ ಹೇಳ್ತೇವೆ. ಇದು ಕ್ಲಿಯರ್ ಆಗುತ್ತೆ. ದಿಸ್ ಇಸ್ ವಾಟ್ ಯುವರ್ ರಿಯಾಕ್ಷನ್. ಇದು ನಿಮ್ಮದು ರಿಯಾಕ್ಷನ್ ಆಗುತ್ತೆ. ಸ್ಟೇಟ್ಮೆಂಟಲ್ಲಿ ಬರೆದಾಗ ಏನಂತ ಸ್ಟೇಟ್ಮೆಂಟ್ ಬರಿಬೋದು, ವೆನ್ ಮಿಥೈಲ್ ಕ್ಲೋರೈಡ್ಸ್ ಹೀಟೆಡ್ ವಿತ್, ಸ್ಟೇಟ್ಮೆಂಟು ವೆನ್ ಮಿಥೈಲ್ ಕ್ಲೋರೈಡ್ ಈಸ್ heated with aqueous OH, aqueous KOH, methyl alcohol is formed. Alcohol is formed. ಇದರಲ್ಲಿ ಸ್ಟೂಡೆಂಟ್ಸ್ ಗಮನದಲ್ಲಿ ಇಡಬೇಕು, ಇಲ್ಲಿ ಪ್ರಾಡಕ್ಟ್ ಇದು ನಿಮ್ದು ಏನಿದೆ, ರಿಯಾಕ್ಟೆಂಟ್ ಟು ಪ್ರಾಡಕ್ಟ್ ಇಲ್ಲಿ ಕ್ಲೋರೋಮಿಥೇನ್ ಟು ಮಿಥನಾಲ್ ಕನ್ವರ್ಟ್ ಆಗ್ತಿದೆ. ಇಲ್ಲಿ ನಾವು ನೋಡಿದಾಗ SN1ನಲ್ಲಿ 2 ಸ್ಟೆಪ್ಪಲ್ಲಿ ಆಗಿತ್ತು. ಇಲ್ಲಿ ಒಂದೇ ಸ್ಟೆಪ್ಪಲ್ಲಿ ಇನ್ ಸಿಂಗಲ್ ಸ್ಟೆಪ್ ಕಂಪ್ಲೀಟ್ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಅಂದರೆ ಒಂದು ಕಂಪ್ಲೀಟ್ ಇದೊಂದು ಮೆಕ್ಯಾನಿಸಮ್ ಕಂಪ್ಲೀಟ್ ಆಗುತ್ತೆ. ಓಕೆ, ಒಂದೇ ಸ್ಟೆಪ್ ಇರುತ್ತೆ. ಯಾವ ರೀತಿ ಇರುತ್ತೆ ಸ್ಟೆಪ್ಸ್ ಅನ್ನು ಡಿಸ್ಕಸ್ ಮಾಡೋಣ. ತುಂಬ ಸ್ವಲ್ಪ ಕ್ರಿಟಿಕಲ್ ಸ್ಟೆಪ್ ಇದೆ, ಅದು ಗಮನದಲ್ಲಿ ಇಡಬೇಕು. ಇದರಲ್ಲಿ ಫಸ್ಟ್ ಆಫ್ ಆಲ್ ಏನೆಲ್ಲ ನಿಮ್ಮದು, ಫಸ್ಟ್ ಆಫ್ ಆಲ್ ಏನು ನಿಮ್ಮದು ಮಿಥೈಲ್ ಕ್ಲೋರೈಡ್ ಇತ್ತು. ಮಿಥೈಲ್ ಕ್ಲೋರೈಡ್ಗೆ ನಾನು ಈ ರೀತಿ ಬರಿಬೋದಾ, CH, ಈ ರೀತಿ ನಾವು H ಇಲ್ಲಿ Cl. ಓಕೆ, ಇದು ಈ ರೀತಿ ಬರಿಬೋದಾ. ಓಕೆ, CH3Clಗೆ ನಾನು ಈ ರೀತಿ ಬರಿಬೋದಾ, ಏನಾದರೂ ಅಬ್ಜೆಕ್ಷನ್ ಇದೆ, ಇಲ್ಲ ಸರ್ ಈ ರೀತಿ ಬರಿಬೋದು.
ಇಲ್ಲಿ ಇದೇನಿದು ಮಿಥೈಲ್ ಕ್ಲೋರೈಡ್ಗೆ ಓ ಎಚ್ ನ್ಯೂಕ್ಲಿಯರ್ ಫೈಲ್ ಓ ಎಚ್, ಇಲ್ಲಿಂದು ನ್ಯೂಕ್ಲಿಯರ್ ಫೈಲ್ ಓ ಎಚ್ ಎಲ್ಲಿಂದ ಬಂತು? ಫ್ರಮ್ ಕೆ ಒ ಎಚ್ ಇಂದ ಬಂದಿರುವಂಥ ನ್ಯೂಕ್ಲಿಯರ್ ಫೈಲ್. ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ ಆಫ್ಟರ್ ಅಯೋನೈಸೇಷನ್. ನ್ಯೂಕ್ಲಿಯರ್ ಫೈಲ್ ಓ ಎಚ್ ಫ್ರಮ್ ಕೆ ಒ ಎಚ್ ಅಟ್ಯಾಕ್ಸ್ ಟು ಕಾರ್ಬನ್. ಓಕೆ, ಇಲ್ಲಿ ಕಾರ್ಬನ್ ಇಲ್ಲಿ ಅಟ್ಯಾಕ್ ಮಾಡುತ್ತೆ. ಫಸ್ಟ್ ಇಲ್ಲಿ ಬಂದು ಏನು ಮಾಡುತ್ತೆ? ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಟ್ರಾನ್ಸಿಷನ್ ಸ್ಟೇಜ್ ಅಂತ ಬರುತ್ತೆ. ಇಲ್ಲಿ ಏನು ಬರುತ್ತೆ? ಒಂದು ಟ್ರಾನ್ಸಿಷನ್ ಸ್ಟೇಜ್ ಅಂತ ಬರುತ್ತೆ. ಏನಾಗುತ್ತೆ ಟ್ರಾನ್ಸಿಷನ್ ಸ್ಟೇಜಲ್ಲಿ? ಇಲ್ಲಿ ಟ್ರಾನ್ಸಿಷನ್ ಸ್ಟೇಜಲ್ಲಿ ಈ ಒಂದು ಟ್ರಾನ್ಸಿಷನ್ ಸ್ಟೇಜಲ್ಲಿ ನಿಮ್ಮದು ಓ ಎಚ್ ಏನಿರುತ್ತೆ ಪಾರ್ಷಲಿ ಜಾಯಿನ್ ಆಗ್ತಿರುತ್ತೆ. ಒಂದು ಟ್ರಾನ್ಸಿಷನ್ ಸ್ಟೇಜಲ್ಲಿ ನಿಮ್ಮದು ಓ ಎಚ್ ಏನಿರುತ್ತೆ, ಒಂದು ಓ ಎಚ್ ಇಲ್ಲೇನು ಓ ಎಚ್ ಇರುತ್ತೆ ಅದು ಪಾರ್ಷಲಿ ಜಾಯಿನ್ ಆಗ್ತಿರುತ್ತೆ. ಆ್ಯಂಡ್ ನಿಮ್ಮದು ಸಿ ಎಲ್ ಏನಿರುತ್ತೆ ಪಾರ್ಷಲಿ ಅಲ್ಲಿಂದ ಜಾಗ ಬಿಡುತ್ತಿರುತ್ತೆ ಅಂತೆ. ಓಕೆ, ಏನಾಯಿತು? ಇದು ಪಾರ್ಷಲಿ ಬ್ರೇಕ್ ಆಗುತ್ತಿರುತ್ತೆ, ಇದು ಪಾರ್ಷಲಿ ಜಾಯಿನ್ ಆಗ್ತಿರುತ್ತೆ. ಏನು ಪಾರ್ಷಲಿ ಜಾಯಿನ್ ಏನಾಗ್ತಿರುತ್ತೆ? ಓ ಎಚ್ ಆ್ಯಂಡ್ ಸಿ ಎಲ್ ಏನಾಗುತ್ತೆ? ಪಾರ್ಷಲಿ ಬ್ರೇಕ್ ಆಗ್ತಿರುತ್ತೆ. ಸೊ ಇಲ್ಲಿ ಈ ರೀತಿ ಒಂದು ಇದು ಈ ಒಂದು ಸ್ಟೇಜ್ಗೆ ಏನಂತೆ? ಟ್ರಾನ್ಸಿಷನ್ ಸ್ಟೇಜ್ ಅಂತ ಅಂತೇವೆ. ಓಕೆ, ಟ್ರಾನ್ಸಿಷನ್ ಸ್ಟೇಜಲ್ಲಿ ಏನಾಗುತ್ತೆ? ಇಲ್ಲಿ ಫಸ್ಟ್ ನ್ಯೂಕ್ಲಿಯೋ ಫೈಲ್ ಫ್ರಮ್ ಓ ಎಚ್, ಓಕೆ ಕೆ ಒ ಎಚ್ ನ್ಯೂಕ್ಲಿಯೋ ಫೈಲ್ ಓ ಎಚ್ ಫ್ರಮ್ ಕೆ ಒ ಎಚ್ ಬಂದು ಏನು ಮಾಡುತ್ತೆ? ಕಾರ್ಬನ್ಗೆ ಅಟ್ಯಾಕ್ ಮಾಡುತ್ತೆ ಫ್ರಮ್ ರೇರರ್ ಸೈಡ್. ಅಟ್ಯಾಕ್ ಮಾಡಿದ್ಮೇಲೆ ಇಲ್ಲೊಂದು ಸ್ಟೇಜ್ ಬರುತ್ತೆ, ದಟ್ ಈಸ್ ಟ್ರಾನ್ಸಿಷನ್ ಸ್ಟೇಜಲ್ಲಿ ಇಲ್ಲಿ ನಿಮ್ಮದು ಓ ಎಚ್ ಏನಿರುತ್ತೆ ದಟ್ ಇಸ್ ಪಾರ್ಷಲಿ ಜಾಯಿಂಟ್ಸ್. ಓಕೆ, ಪಾರ್ಷಲಿ ಅದಕ್ಕೆ ಜಾಯ್ನ್ ಆಗುತ್ತೆ, ಕಾರ್ಬನ್ ಜಾಯ್ನ್ ಆಗುತ್ತೆ. ಆ್ಯಂಡ್ ಸಿ ಎಲ್ ಈ ಪಾರ್ಷಲಿ ಬ್ರೇಕ್ ಆಗುತ್ತೆ, ಸಿ ಎಲ್ ಬಾಂಡ್ ಬ್ರೇಕ್ ಆಗ್ತಿರುತ್ತೆ ಆ್ಯಂಡ್ ಸಿ ಒ ಎಚ್ ಬಾಂಡ್ ಜಾಯ್ನ್ ಆಗ್ತಿರುತ್ತೆ. ಓಕೆ, ಇದು ಒಂದು ಇಲ್ಲಿ ಒಂದು ಸ್ಪೆಸಿಫಿಕಲಿ ಸ್ಲೋ ರಿಯಾಕ್ಷನ್ ಆಗುತ್ತೆ, ಇಲ್ಲಿ ಸ್ಲೋ ಆಗುತ್ತೆ. ಆಫ್ಟರ್ ದಿಸ್ ಇಲ್ಲಿ ಏನಾಗುತ್ತೆ? ಆಫ್ಟರ್ ದಿಸ್ ಇಲ್ಲಿ ಸೆಕೆಂಡ್ ಇಲ್ಲಿ ಏನಾಗುತ್ತೆ? ಆಫ್ಟರ್ ಇದರ ಆದಮೇಲೆ ಸಿ ಎಲ್ ಬಾಂಡ್ ಕಂಪ್ಲೀಟ್ಲಿ ಬ್ರೇಕ್ ಆಗುತ್ತೆ ಆ್ಯಂಡ್ ಸಿ ಒ ಎಚ್ ಬಾಂಡ್ ಜಾಯ್ನ್ ಆಗುತ್ತೆ. ಇಲ್ಲಿಂದು ಸಿ ಎಲ್ ಬಾಂಡ್ ಕಂಪ್ಲೀಟ್ಲಿ ಬ್ರೇಕ್ ಆದಮೇಲೆ ಇಲ್ಲಿ ನಾನು ಈ ರೀತಿ ಬ್ರ್ಯಾಕೆಟ್ ತೆಗಿತೇನೆ, 1 ಮಿನಿಟ್. ಓಕೆ, ಸೊ ಇಲ್ಲಿ ನಿಮ್ಮದು ಸಿ ಎಲ್ ಬಾಂಡ್ ಇಲ್ಲಿಂದ ಏನೆಲ್ಲ ಸಿ ಎಲ್ ಬಾಂಡ್ ಇರುತ್ತೆಲ್ಲ, ಈ ಸಿ ಎಲ್ ಬಾಂಡ್ ಕಂಪ್ಲೀಟ್ಲಿ ಬ್ರೇಕ್ ಆಗುತ್ತೆ ಆ್ಯಂಡ್ ಸಿ ಒ ಎಚ್, ಓಕೆ ಸಿ ಒ ಎಚ್ ಬಾಂಡ್ ಜಾಯ್ನ್ ಆಗುತ್ತೆ. ಪ್ಲಸ್ ಇಲ್ಲಿ ಸಿ ಎಲ್ ಮೈನಸ್ ಆಗುತ್ತೆ. ಓಕೆ, ಇದು ಪಾರ್ಷಲಿ ಬ್ರೇಕ್ ಆಗುತ್ತೆ, ಪಾರ್ಷಲಿ ಜಾಯ್ನ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್. ದಿಸ್ ಇಸ್ ಟ್ರಾನ್ಸಿಷನ್ ಸ್ಟೇಜ್ ಅಂತ ಅಂತೇವೆ. ಇದಕ್ಕೆ ಅಂತೇವೆ ಟ್ರಾನ್ಸಿಷನ್ ಸ್ಟೇಜ್ ಅಂತ ಅಂತೇವೆ. ಸೊ ಇಲ್ಲಿ ಇದೇನು ಫಾರ್ಮ್ ಆಯ್ತಲ್ಲ, ಇದಕ್ಕೇನಂತೇವೆ? ಮಿಥೈಲ್ ಆಲ್ಕೋಹಾಲ್ ಅಂತ ಅಂತೇವೆ. ಇದಕ್ಕೇನಂತೇವೆ? ಮಿಥೈಲ್ ಆಲ್ಕೋಹಾಲ್ ಅಂತ ಅಂತೇವೆ. ಕ್ಲಿಯರ್ ಆಯ್ತಾ ಇಷ್ಟೆಲ್ಲರಿಗೆ ಸ್ಟೂಡೆಂಟ್ಸ್? ಓಕೆ, ಸೊ ಇಲ್ಲಿ ಲಾಸ್ಟಿಗೆ ಏನು ಫಾರ್ಮ್ ಆಯಿತು? ನಾವು ಇಲ್ಲಿ ಲಾಸ್ಟಿಗೆ ಮತ್ತೇನು ಫಾರ್ಮ್ ಆಯಿತು? CH3. ಇಲ್ಲಿ ನೋಡಿ, C1 ಕಾರ್ಬನ್ ಒಂದು 3 ಹೈಡ್ರೋಜನ್, ಇಲ್ಲಿ ಓ ಎಚ್ ದಿಸ್ ನಾವು ಇಲ್ಲಿ ನಮಗೆ ಏನು ರಿಯಾಕ್ಷನಲ್ಲಿ ಏನು ಬೇಕಾಯ್ತು? ಇಲ್ಲಿ ನಾನು ಹೇಳಿದೆಲ್ಲ CH3 OH ಬೇಕಾಯ್ತಾ? ಸಿಗ್ತಾ? ಸೊ ಇದಕ್ಕೇನು ಅಂತೇವೆ? ಇದು ತುಂಬ ಇಂಪಾರ್ಟೆಂಟು. ಇಷ್ಟೇ ಇದೆ, ಇದರಲ್ಲಿ ಏನಿಲ್ಲ. ಇದು ನ್ಯೂಕ್ಲಿಯೋ ಫೈಲ್ ಎಲ್ಲಿಂದ ಬರ್ತಂದರೆ KOH ಇಂದ ನ್ಯೂಕ್ಲಿಯೋ ಫೈಲ್ ಬರುತ್ತೆ. ಓಕೆ, ಇಲ್ಲಿ ಕೂಡ ಅಯೋನೈಸೇಷನ್ ಆದಮೇಲೆ ಇಲ್ಲಿ K+ ಬರುತ್ತೆ, ಇಲ್ಲಿ OH- ಅಂತ ಆಗುತ್ತೆ ಫಾರ್ಮು. ಇಸ್ OH ಇದು ಎಲ್ಲಿಂದ ಬರ್ತು? ಇದು ನ್ಯೂಕ್ಲಿಯೋ ಫೈಲ್. ಇದಕ್ಕೇನಂತೇವೆ? ನ್ಯೂಕ್ಲಿಯೋ ಫೈಲ್ ಅಂತ ಅಂತೇವೆ. ಇದಕ್ಕೇನು ನ್ಯೂಕ್ಲಿಯೋ ಫೈಲ್ ಅಂದರೆ ನ್ಯೂಕ್ಲಿಯಸ್ ಲವರ್. ಇದಕ್ಕೇನೋ ಎಲೆಕ್ಟ್ರಾನ್ ಲವರ್. ಫೈಲ್ ಅಂದರೆ ಲವರ್ ಅಂತ ಅಂತೇವೆ. ಓಕೆ, ಸೊ ಅದು ಕ್ಲಿಯರ್ ಆಯ್ತಾ? ಇಷ್ಟೆಲ್ಲ ಕ್ಲಿಯರ್ ಆಯ್ತಾ ಯಾವ ರೀತಿ ಆಗುತ್ತೆ ಅಂತ? ಇದಕ್ಕೆ ಸ್ವಲ್ಪ ಪ್ರೊಸೆಸ್ಸಲ್ಲಿ ಇದಕ್ಕೆ ನಾನು ಸ್ವಲ್ಪ ಮೆಕ್ಯಾನಿಸಮ್ ಸ್ಟೆಪ್ಸ್ ಇಲ್ಲಿ ನಾನು ಪ್ರೊಸೆಸ್ ಬರೆದಾಗ ಇದು ಒಂದು ಫಸ್ಟ್ ಎಲ್ಲರೂ ಗಮನದಲ್ಲಿ ಇಡಬೇಕು. ಇಟ್ ಈಸ್ ಸಿಂಗಲ್ ಸ್ಟೆಪ್ ರಿಯಾಕ್ಷನ್. ಇದು ತುಂಬ ಇಂಪಾರ್ಟೆಂಟು, ಬರೀಬೇಕಾಗತ್ತೆ. MCQ ಕೆಲವೊಮ್ಮೆ 1 ಮಾರ್ಕ್ಸಿಗೆ ಕೇಳ್ತಾರೆ. ಇದೊಂದು ನಿಮ್ದು ಏನೇ ಇರಲಿ ಸಿಂಗಲ್ ಸ್ಟೆಪ್ ಮೆಕ್ಯಾನಿಸಮ್ ಅಂತ ಅಂತೇವೆ. ಇದೇನಿರುತ್ತೆ ನಿಮ್ಮದು? ಸಿಂಗಲ್ ಸ್ಟೆಪ್ ಮೆಕ್ಯಾನಿಸಮ್ ಇರುತ್ತೆ. ಫಸ್ಟ್ ಏನಾಗುತ್ತೆ ಇದರಲ್ಲಿ? ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಫಸ್ಟ್ ನಿಮ್ಮದು ಏನು ನ್ಯೂಕ್ಲಿಯೋ ಫೈಲ್ ಇರುತ್ತೆ, ನ್ಯೂಕ್ಲಿಯೋ ಫೈಲ್ OH ಅಟ್ಯಾಕ್ಸ್ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಕಾರ್ಬನ್. ಓಕೆ, ಇದು ಕಾರ್ಬನ್ ಹತ್ರ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇರುತ್ತೆ. ಓಕೆ, ಇಲ್ಲಿ ನೀವು ಏನು ಬರಿಬೋದು? ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಕಾರ್ಬನ್ ಫ್ರಾಮ್ ರೇರರ್ ಸೈಡ್ ಅಂದರೆ ಇದು ರೇರರ್ ಸೈಡ್, ಇದು ಹಿಂದಿನ ಸೈಡಿಂದ. ಓಕೆ, ರೇರ್ ಸೈಡ್. ಓಕೆ, ಹಿಂದಿನ ಸೈಡಿಂದ ಏನು ಮಾಡುತ್ತೆ? ಅಟ್ಯಾಕ್ ಮಾಡುತ್ತೆ ಟು ಫಾರ್ಮ್ ಟ್ರಾನ್ಸಿಷನ್ ಸ್ಟೇಜ್. ಇಲ್ಲಿ ಏನು ಫಾರ್ಮ್ ಆಗುತ್ತೆ? ಇಲ್ಲಿ ಟ್ರಾನ್ಸಿಷನ್ ಸ್ಟೇಜ್ ಫಾರ್ಮ್ ಆಗುತ್ತೆ. ಟು ಫಾರ್ಮ್ ಟ್ರಾನ್ಸಿಷನ್ ಸ್ಟೇಜ್ ಫಾರ್ಮ್ ಆಗುತ್ತೆ. ಓಕೆ, ಸ್ಟೇಟ್ ಅಂತ ಬರೀರಿ. ಓಕೆ, ನಾಟ್ ಸ್ಟೇಜ್, ಟ್ರಾನ್ಸಿಷನ್ ಸ್ಟೇಟ್ ಅಂತ ಬರಿಬೋದು. ಟ್ರಾನ್ಸಿಷನ್ ಸ್ಟೇಜ್ ಏನಾಗುತ್ತೆ? ಫಾರ್ಮ್ ಆಗುತ್ತೆ. ಇದೊಂದು ಟ್ರಾನ್ಸಿಷನ್ ಸ್ಟೇಜ್ ಇರುತ್ತೆ, ಇದು ಒಂದು ಅನ್ಸ್ಟೇಬಲ್ ಇರುತ್ತೆ, ವಿಚ್ ಈಸ್ ಅನ್ಸ್ಟೇಬಲ್. ಓಕೆ, ಇಲ್ಲಿ ನಿಮ್ಗೆ ಏನಾಗ್ತಿತ್ತು ನಾನು ಹೇಳಿದೆ, ಇಲ್ಲಿ CCl ಬಾಂಡು ಫಾರ್ಮ್ ಆಗ್ತಿರ್ತಿತ್ತು, COH ಬಾಂಡ್ ಇದು ನಿಮ್ದು ಏನಾಗ್ತಿತ್ತು? ಇದು ಫಾರ್ಮ್ ಆಗ್ತಿತ್ತು. ಇದೇನಾಗ್ತಿತ್ತು? ನಿಮ್ಮದು ಬ್ರೇಕ್ ಆಗ್ತಿತ್ತು. ಈ ಬಾಂಡ್ ಬ್ರೇಕ್ ಆಗ್ತಿತ್ತು. ಇದೊಂದು ಅನ್ಸ್ಟೇಬಲ್ ಸ್ಟೇಜ್ ಇತ್ತು. ಓಕೆ, ಟ್ರಾನ್ಸಿಷನ್ ಸ್ಟೇಜಲ್ಲಿ. ಓಕೆ, ಇದರಲ್ಲಿ ನೆಕ್ಸ್ಟ್ ಏನು ಬರಿಬೋದು? ಇನ್ ಟ್ರಾನ್ಸಿಷನ್ ಸ್ಟೇಜ್ ಏನೆಲ್ಲ ನಿಮ್ಮದು ಟ್ರಾನ್ಸಿಷನ್ ಸ್ಟೇಜ್ ನಡೀತಿತ್ತಲ್ಲ, ಇನ್ ಟ್ರಾನ್ಸಿಷನ್ ಸ್ಟೇಜ್ COH ಏನಿತ್ತು ಬಾಂಡು? COH ಬಾಂಡ್ ಪಾರ್ಷಲಿ ಫಾರ್ಮ್ ಆಗುತ್ತೆ. COH ಬಾಂಡ್ ಈಸ್ ಪಾರ್ಷಲಿ
formed is partially formed, and CCl bond is partially broken, is partially broken. CCl bond is partially broken. ಫರ್ದರ್ ಇದಾದಮೇಲೆ ಫರ್ದರ್ ಏನಾಗುತ್ತೆ, ಫರ್ದರ್ ಎಷ್ಟು ದೊಡ್ಡ ಹೇಳ್ತಿದ್ರೆ ಅಷ್ಟು ಬರಿಬೇಕಾಗುತ್ತೆ. ಫರ್ದರ್ ನಿಮ್ಮದು CCl ಬಾಂಡ್ ಇದೇನು CCl ಬಾಂಡ್ ಇರತ್ತಲ್ಲ, ದಿಸ್ CCl ಬಾಂಡ್ ಫರ್ದರ್ ಬ್ರೇಕ್ಸ್ ಕಂಪ್ಲೀಟ್ಲಿ ಟು ಫಾರ್ಮ್ ಮಿಥನಾಲ್. ಮಿಥನಾಲ್ ಕಾಮನ್ ನೇಮ್ ಇದೆ, ದಟ್ ಈಸ್ ಮಿಥೈಲ್ ಕ್ಲೋರೈಡ್. ಓಕೆ, ಟು ಫಾರ್ಮ್ ಮಿಥನಾಲ್. ಇಷ್ಟೆಲ್ಲ ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಇಷ್ಟೆಲ್ಲ ಕ್ಲಿಯರ್ ಆಯ್ತಾ? ಸೊ ಈ ರೀತಿ ಇದೊಂದು ಕಂಪ್ಲೀಟ್ ಇಷ್ಟು ಬರಿಬೇಕಾಗುತ್ತೆ ನಿಮಗೆ ಫುಲ್ ಮಾರ್ಕ್ಸ್ಗಾಗಿ. ಓಕೆ, ಸೊ ಈ ಕಂಪ್ಲೀಟ್ ಇದಕ್ಕೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಇದು ಒಂದು ರಿಯಾಕ್ಷನ್ ಬರಲಿದ್ದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಈ ರಿಯಾಕ್ಷನ್ಗೆ 1 ಮಾರ್ಕ್ಸ್ ಕೊಡ್ತಾರೆ. ತುಂಬ ಸಿಂಪಲ್ ಇದೆ. ಓಕೆ, ಸ್ವಲ್ಪ ರಿಯಾಕ್ಷನ್ ಅಂಡರ್ಸ್ಟ್ಯಾಂಡ್ ಇನ್ನೊಮ್ಮೆ ಹೇಳ್ತೇನೆ. ರಿಯಾಕ್ಷನ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಇದೇನಿತ್ತು ನಿಮ್ಮದು, ದಿಸ್ ವಾಸ್ ಯುವರ್ ಮಿಥೈಲ್ ಕ್ಲೋರೈಡ್. ಇದೇನಿತ್ತು ನಿಮ್ಮದು ಮಿಥೈಲ್ ಕ್ಲೋರೈಡ್. ಈ ಒಂದು ಮಿಥೈಲ್ ಕ್ಲೋರೈಡ್ಗೆ OH, ದಟ್ ಈಸ್ ನ್ಯೂಕ್ಲಿಯೋಫೈಲ್ OH ಫ್ರಮ್ KOH ಬಂದು ಅಟ್ಯಾಕ್ ಮಾಡುತ್ತೆ ಕಾರ್ಬನ್ ಡೆಫಿಷಿಯೆಂಟ್. ಓಕೆ, ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಕಾರ್ಬನ್ಗೆ ಫ್ರಮ್ ರೇರರ್ ಸೈಡ್. ಇಲ್ಲಿ ಅಟ್ಯಾಕ್ ಮಾಡಿದ್ಮೇಲೆ ಈ ಒಂದು ಏನು ಸ್ಟೆಪ್ ಇರುತ್ತೆ. ಓಕೆ, ಇದರಿಂದ ಏನಾಗುತ್ತೆ, ಒಂದು ಟ್ರಾನ್ಸಿಷನ್ ಸ್ಟೇಜ್ ಅನ್ನೋದು ಫಾರ್ಮ್ ಆಗುತ್ತೆ. ಆ ಒಂದು ಸ್ಟೇಜಲ್ಲಿ ನಿಮ್ಮದು COH ಬಾಂಡು ಪಾರ್ಷಲಿ ಫಾರ್ಮ್ ಆಗ್ತಿರುತ್ತೆ ಆ್ಯಂಡ್ CCl ಬಾಂಡ್ ಪಾರ್ಷಲಿ ಬ್ರೇಕ್ ಆಗ್ತಿರುತ್ತೆ. ಇದೇ ನಿಮ್ಮದು ಟ್ರಾನ್ಸಿಷನ್ ಸ್ಟೇಜ್ ಇರುತ್ತೆ. ಇದೊಂದು ಅನ್ಸ್ಟೇಬಲ್ ಸ್ಟೇಜ್ ಇರುತ್ತೆ. ಇದು ನಿಮ್ದು ಏನಿರುತ್ತೆ, ಅನ್ಸ್ಟೇಬಲ್ ಸ್ಟೇಜ್ ಇರುತ್ತೆ. ಓಕೆ, ಅನ್ಸ್ಟೇಬಲ್ ಸ್ಟೇಜ್ ಇರೋ ಕಾರಣಕ್ಕಾಗಿ ಫರ್ದರ್ ಏನಾಗುತ್ತೆ, ನಿಮ್ಮದು CCl ಬಾಂಡ್ ಕಂಪ್ಲೀಟ್ಲಿ ಬ್ರೇಕ್ ಆಗುತ್ತೆ ಆ್ಯಂಡ್ COH ಬಾಂಡು ಕಂಪ್ಲೀಟ್ಲಿ ಫಾರ್ಮ್ ಆಗುತ್ತೆ. ಅದರಿಂದ ಏನು ಫಾರ್ಮ್ ಆಗುತ್ತೆ, ಇಲ್ಲಿ ನಿಮ್ಮದು ಮಿಥೈಲ್ ಆಲ್ಕೋಹಾಲ್ ಅನ್ನೋದು ಫಾರ್ಮ್ ಆಗುತ್ತೆ ಆ್ಯಂಡ್ Cl ಮೈನಸ್ ಅಂತ ಏನು ಎಲೆಕ್ಟ್ರೋಫೈಲ್ ಮತ್ತೆ ಅದು ಸೈಡಿಗೆ ಉಳಿತೈತಿ. ಓಕೆ, ನೆಗೆಟಿವ್ ಚಾರ್ಜ್ ಇರುವಂಥದ್ದು. ಕ್ಲಿಯರ್ ಆಯ್ತಾ ಎಲ್ಲರಿಗೆ? ಇದೇ ರೀತಿ ಕಂಪ್ಲೀಟ್ ಮೆಕ್ಯಾನಿಸಮ್ ಇರುತ್ತೆ. ಐ ಹೋಪ್ ಇದೊಂದು ಮೆಕ್ಯಾನಿಸಮ್ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ. ಸೊ ತುಂಬ ಇದರಿಂದಾನೇ ಒಂದು ಕ್ವಶನ್ ಬರುತ್ತೆ. ಸ್ಪೆಸಿಫಿಕ್ ಆಗಿ ನಿಮಗೆ SN1 ಕೇಳುವಂಥ ಫುಲ್ ಪಾಸಿಬಿಲಿಟಿ ಇರುತ್ತೆ. ಓಕೆ, ನಿಮಗೆ SN1 ಕೇಳುವಂಥ ಫುಲ್ ಪಾಸಿಬಿಲಿಟಿ ಇರುತ್ತೆ. ಏನು ನಾನು ನಿಮಗೆ SN1 ಹೇಳೋದಲ್ಲ, ಇದು ನಿಮಗೆ ಕೇಳುವಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡಿ. ತಿಳಿದಿಲ್ಲ ಅಂದರೆ ಇನ್ನೊಂದು ಲೆಕ್ಚರ್ ನೋಡಿ, ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋಲ್ಲಿ ನಾನು ನೇಮ್ ರಿಯಾಕ್ಷನ್ಸು ಮತ್ತು 2 ಮಾರ್ಕ್ಸ್ ಏನೆಲ್ಲ ಡೆಫಿನೇಷನ್ ಕೇಳ್ತಾರೆ ಅದು ಹೇಳ್ತಿರ್ತೇನೆ. ಐ ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೆ ಇಷ್ಟ ಆಗಿದೆ ಅಂತ. ಓಕೆ, ಸೊ ಇದೇನಿತ್ತಾ? ಓಕೆ, ಸೊ ಈ ಒಂದು ವಿಡಿಯೋ ಎಲ್ಲರಿಗೆ ಇಷ್ಟ ಆಗಿದೆ ಅಂತ ನನಗೆ ಅನಿಸೋ ಹಾಗೆ. ಸೊ ಇಷ್ಟ ಆಗಿದರೆ ಎಸ್ ಸರ್ ವಿ ಅಂಡರ್ಸ್ಟುಡ್ ದ ಲೆಕ್ಚರ್, ಒಮ್ಮೆ ಥ್ಯಾಂಕ್ ಯು ಅಂತ ಮೆಸೇಜ್ ಮಾಡಿ. ಓಕೆ, ಸೊ ಇದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡಿ. ಇದೇ ರೀತಿ, ಯಾಕಂದರೆ ಇವಾಗ ನಿಮ್ಮ ಮಿಡ್ ಟರ್ಮ್ಗೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಮಿಡ್ ಟರ್ಮಲ್ಲಿ ಈಸಿಲಿ ಒಂದು ಕ್ವಶನ್ 2 ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ, ಅವ್ರು ಒಂದೇ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಸೊ ಸರಿಯಾಗಿ ಓದ್ಕೋಬೇಕಿದೆ ಎಲ್ಲರೂ. ಓಕೆ, ಏನೆಲ್ಲ ಹೇಳಿದ್ದೇನೆ ಕರೆಕ್ಟಾಗಿ ಓದ್ಕೊಂಡು ಒಂದು ಬುಕ್ ಮಾಡಿ ಸರಿಯಾಗಿ ಇಲ್ಲಿ ಬರ್ಕೊಂಡಿಡಿ. ಅಲ್ಲೆಲ್ಲ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದರೆ ಎಸ್ ಸರ್ ಅಂಡರ್ಸ್ಟುಡ್ ಅಂತ ಮೆಸೇಜ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಲ್ಲ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಟಿಲ್ ದ ಕೀಪ್ ಲರ್ನಿಂಗ್, ಕೀಪ್ ಗೋಯಿಂಗ್. ಟಾಟಾ, ಬಾಯ್.